ಸಬನೆ ಪ್ರಾರ್ಥನೆ ಹೌದಲ್ರಿಪ್ಪ. ಕೂಡಿರ್ತಕ್ಕಂಥ ಗುರು ಹಿರಿಯರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿದರಿಗೆ, ಕಲಾ ಪ್ರೇಮಿಗಳಿಗೆ, ಕಲಾ ರಸಿಕರಿಗೆ ಹೌದು. ಮೂರನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ ಸರ್ವಜ್ಞಗಳ ಕಡೆ ಮಾತನ್ನ ಹಿಂಗ ಹೇಳ್ತಾರ. ಏನು ಹೇಳಿದ್ರಿಪ್ಪ ಸರ್ವಜ್ಞಗಳ ಮಾತ? ಎತ್ತಾಗು ತೊತ್ತಾಗು ಹಿತ್ತಲದ ಮರವಾಗು, ಎತ್ತಾಗು ತೊತ್ತಾಗು ಹಿತ್ತಲದ ಮರವಾಗು, ಮತ್ತೆ ಶರಣರ ಪಾದಿಗೆ ಈ ಬುತ್ತಿಯಾಗು ಕೆರವಾಗು ಅಂತ ಹೇಳಿದ್ರು. ಕೆರವಾಗತ್ತೆ. ನೀ ಎತ್ತರೆ ಆಗು ತೊತ್ತರೆ ಆಗು, ಒಟ್ಟು ಏನಾರ ಒಂದಾಗು. ಒಂದ ಮರಾರೆ ಆಗು, ಒಂದು ತಿಪ್ಪೆರೆ ಆಗು. ಹೌದು. ಶರಣರ ಪಾದಿಗೆ ಮೊದಲ ಕೆರವಾಗು ಅಂತ ಹೇಳಿದ್ರು. ಹೌದಲ್ರಿ. ಇದೇ ಮಾತು ಯಾಕೆ ಹೇಳ್ಬೇಕ್ರಿಪ್ಪ ಸರ್ವಜ್ಞಗಳು? ಇನ್ನೊಂದು ಕಡೆ ಹೇಳಿದ್ರು. ಅವ್ರೇನ್ ಹೇಳಿದ್ರಿಪ್ಪ? ಒಂದ ಊರಿಗೆ ದಾರಿ ಲೇಸು, ನಾರಿಗೆ ಗುಣ ಲೇಸು. ಹೌದು. ಊರಿಗೆ ದಾರಿ ಲೇಸು, ನಾರಿಗೆ ಗುಣ ಲೇಸು, ಹಾಡುವ ಕೋಗಿಲಿಕ್ಕೆ ಸ್ವರ ಲೇಸು. ಹೌದು. ಜಗತ್ತಕ್ಕೆ ಜಗದೇಶನ ಲೇಸು ಸರ್ವಜ್ಞ ಅಂತ ಹೇಳಿದ್ರು. ಏನು ಇದು ಸರ್ವಜ್ಞಗಳು ಹೇಳಿದ ಮಾತ್ರಿಪ್ಪ? ಹೇಳಿದ ಮಾತ ಇದೇ ಮಾತನ್ನ ಯಾಕೆ ಹೇಳಬೇಕಾಯ್ತ್ರಿಪ್ಪ? ಸೊಲ್ಲಾಪುರ ಜಿಲ್ಲೆ ಅಕ್ಕಲಕೋಟ ತಾಲೂಕಿನ ಚಿಕ್ಕಳ್ಳಿ ಗ್ರಾಮಕ್ಕ ಏನಾಗಬೇಕಾಗಿದ್ರಿಪ್ಪ? ಇಲ್ಲಿ ಪೂಜಾರಿ ಮುತ್ತೆಂದು ಬೀರದೇವ್ರ ಜಾತ್ರೆಗೆ ಬರ್ಬೇಕಾದ್ರ ಹೌದು ನಮ್ಮ ಊರದಿಂದ ಚಿಕ್ಕಳ್ಳಿ ಗ್ರಾಮಕ್ಕೆ ಬರುತ್ತಾನ ಸರಳಾಗಿ ದಾರಿ ಐತತ್ ಹೇಳಿ ಇಲ್ಲಿಗೆ ಬಂದಿದ್ದೇವ್ ನಾವು. ಹೌದು. ಪೂರ್ತಿ ಡಾಂಬಾರ್ ರೋಡನೇ ಆಗಿದ್ರಿ. ಮತ್ತ ಜೇರು ಚಿಕ್ಕಳ್ಳಿ ಗ್ರಾಮಕ್ಕೆ ದಾರಿ ಇರ್ಲಿಕ್ಕಂದ್ರ ನಾವು ಬರ್ತಿದ್ದಿಲ್ಲ, ಇಲ್ಲಿ ಹಾಡ್ಕಿ ಮಾಡ್ತಿದ್ದಿಲ್ಲ. ಹಂಗ ಊರಿಗೆ ದಾರಿ ಲೇಸು ಅಂತ ಹೇಳ್ಯಾರ. ಹೌದಲ್ರಿಪ್ಪ. ಇನ್ನ ನಾರಿಗೆ ಗುಣ ಲೇಸು ಅಂದ್ರ ಅದು ಹೆಂಗ್ರಿಪ್ಪ? ಹೆಣ್ಣು ಮಗಳಲ್ಲಿ ಅತ್ಯಂತ ಪ್ರೀತಿದಿಂದ ವಿಶ್ವಾಸ, ಮಾತ, ರೀತಿ, ನಡವಳಿ ಇತ್ತಪ್ಪ ಅಂದ್ರ, ಒಳ್ಳೆ ಗುಣಗಳನ್ನು ಇದ್ದು ಅಂದ್ರ ಹೌದು ಆ ಹೆಣ್ಣು ಮಗಳಿಗೆ ಎತ್ತಗೊಂಡ ಅತ್ಯಂತ ಪ್ರೀತಿದಿಂದ ಆ ಹೆಣ್ಣು ಮಗಳನ್ನ ನೋಡ್ಕೋತಾರ ಅಂತ ಹೇಳಿದ್ರು ಅವ್ರು. ಹೌದಲ್ರಿಪ್ಪ. ಜೇರ ಹೆಣ್ಣು ಮಗಳಲ್ಲಿ ಒಳ್ಳೆ ಗುಣನೇ ಇರ್ಲಿಕ್ಕಂದ್ರ ಆ ಹೆಣ್ಣು ಮಗಳು ತಗೊಂಡೇನು ಮಾಡುದು? ಹೌದು. ಏನ್ ಮಾಡುದ್ರಿಪ್ಪ? ಇನ್ನ ಹಾಡುವ ಕೋಗಿಲಿಕ್ಕೆ ಸ್ವರ ಲೇಸು ಅಂದ್ರ ಅದು ಹೆಂಗ್ರಿಪ್ಪ? ವನದೊಳಗ ಕೂತು ಕೋಗಿಲ್ ಇಂಪಾಗಿ ಕೂಗಬೇಕಾದ್ರ ಆ ಕೋಗಿಲಕ್ಕ ಇಂಪಾದ ದನಿ ಇತ್ತು ಅಂದ್ರ ವನದೊಳಗ ಕೂತು ಕೋಗಿಲ್ ಕೂಗ್ಲಿಕ್ಕ ಅವಕಾಶ ಐತಿ ಅಂತ ಹೇಳಿದ್ರು. ಹೌದು. ಚಂದ ಕಾಣ್ತದ್ರಿಪ್ಪ ವನದಾಗ ಕೂಗುತ್ತಪ್ಪ ಅಂದ್ರ. ಜೇರ ಕೋಗಿಲಿಕ್ಕೆ ಸ್ವರಾನ ಇರ್ಲಿಕ್ಕಂದ್ರ ಕೋಗಿಲಲ್ಲಿ ಕೂಗೋದು ಅಲ್ಲೇ ಕೂಗುತ್ತಾದ್ರಿ. ಅದಕ್ಕ ಆ ಕೋಗಿಲಕ್ಕ ಸ್ವರ ಲೇಸು ಅಂತ ಹೇಳಿದ್ರು. ಹೌದಲ್ರಿಪ್ಪ, ಖರೆ ಅದ್ರಿ. ಇನ್ನ ಜಗತ್ತಕ್ಕೆ ಜಗದೇಶನ ಲೇಸು ಸರ್ವಜ್ಞ ಅಂದ್ರ ಅದು ಹೆಂಗ್ರಿಪ್ಪ? ಈ ಭೂಮಿ ಮ್ಯಾಲ ಏನಾಯ್ತ್ರಿ? ಕಲಿಯುಗದೊಳಗ ಕಲ್ಲಿನ ಗುಡಿ ಕಟ್ಟಕೊಂಡ ದೇವರ ಬೀರ್ ದೇವ್ರ ರೇವಣ ಸಿದ್ಧ, ನಮ್ಮೋಗ ಸಿದ್ಧ, ಭೂತಾಳ ಸಿದ್ಧ, ಮಲಕಾರ ಸಿದ್ಧ, ಹಿರೋಡಪ್ಪ, ಕೆಂಚರಾಯ. ಹೌದು ಅಪ್ಪ. ಹಲವಾರು ದೇವರುಗಳನ್ನದಾವು ಅದಾವ್ರಿಪ್ಪ. ಕಲಿಯುಗದೊಳಗ ಕಲ್ಲಿನ ಗುಡಿ ಕಟ್ಟಕೊಂಡ ಕರೆ ದೇವರಾಗಿ ಕೂತಾರಲ್ರಿಪ್ಪ. ಹಂಗ ಎಲ್ಲಾ ದೇವರುಗಳು ಸ್ವರೂಪಿ ಒಬ್ಬನೇ ಪಂಚಮುಖದ ಪರಮೇಶ್ವರದಾನ. ಅದಕ್ಕೆ ಜಗತ್ತಕ್ಕೆ ಜಗದೇಶ ಒಬ್ಬನೇ ಲೇಸು ಅಂತ ಹೇಳ್ಯಾರ. ಹೌದು. ಇದು ಖರೆ ಅದ್ರಿಪ್ಪ. ಹೇಳಿದ್ರು. ಹೌದು. ಇರ್ಲಿ. ಎರಡು ಮೇಳಗಳನ್ನ ಏನಾಗಬೇಕಾಗ್ಯದ್ರಿ ಈಗ? ಸಂಜೆ 10 ಗಂಟೆದಿಂದ ಮುಂಜಾನೆಗ 4:05 ಗಂಟೆ ಆಗ್ಲಿಕ್ಕೆ ಬತ್ತು. 5 ಆಗ್ಯಾದ್ರಿ. ಎರಡು ಮೇಳಗಳನ್ನ ಸರಳ ಸಾಗಿ ನಡೆದಾವಲ್ರಿಪ್ಪ. ಅವ್ರವ್ರ ಕೆಲ್ಸಕ್ಕ, ಅವ್ರವ್ರ ದಂಧಕ್ಕ. ಹೌದು. ಮಳಿ ಆಗ್ಯದ. ಅವ್ರವ್ರಿನ್ನ ಅವ್ರ ಕೆಲ್ಸಕ್ಕೆ ಹೋದ್ರ ಅವ್ರು. ಇನ್ನು ದೇವ್ರು ಒಬ್ಬನೇ ಕೂತ ಇಲ್ಲಿ. ಇನ್ನು ದೇವ್ರು ಹೇಳ್ತಾನೆ ನಿಟ್ರದಾಗ. ಹೌದು. ಅವನು ಅಲಗದ ಬಂಡ್ರ ಎಲ್ಲ ಕೊಟ್ಟಾರ. ಪೂಜಾರಿ ಮುತ್ತೆ ಮತ್ತ ಬೀರ್ ದೇವ್ರ ಜಾತ್ರೆ ಇವತ್ತು ಚಂತನ ಬಾಳ ಒಡ್ಡಿ ವಾಲಗದನ್ನ ಹಚ್ಚಿ ಹೌದು ಬಾಳ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಕ್ಕಂತ ಅದು ಚಿಕ್ಕಳ್ಳಿ ಗ್ರಾಮ. ಹೌದಲ್ರಿಪ್ಪ. ಈಗ ಎಲ್ಲಾರು ಒಂದು ಇಸು ಮಂದಿ ಎದ್ದು ಹೋದ್ರ ಒಂದು 4 ಮಂದಿ ಕಾಲಕ್ಕೆ ಒಂದು ಇಬ್ರ ಕೂತಾರಲ್ರಿಪ್ಪ. ಅವ್ರ ಮುಂದ ಮಾತು ಹೇಳೋದು ಹಾಡೋದು ಮಾಡ್ಬೇಕೆ. ಮಾಡೇಬೇಕ್ರಿಪ್ಪ. ಆ ಭಗವಂತನ ಜಾತ್ರೆಗೆ ಬಂದಿವಪ್ಪ ಅಂದ ಬಳಕ. ಹೌದು. ಭಗವಂತನ ಸೇವೆ ಮಾಡ್ಬೇಕಲ್ರಿಪ್ಪ. ಹೌದು. ಹಾಡಮು. ಹೌದು. ಇನ್ನ ನಮ್ಮ ತಂಗಿ ಕಡೆ ಲಕ್ಷ್ಮಿ ಕಡೆ ಬರೋಣ ಜರ.
ಬರ್ರಿ ಈ ಕಡೆ ಬರ್ರಿ ಜಾನಪದ ಹಾಡಗಳು ಹಾಡ್ಲಿ ಜಾನಪದನ ಹಾಡ್ಲಿ ಹೌದು ಡೊಳ್ಳಿನ ಪದ್ಯನ ಹಾಡ್ಲಿ ಹೌದು ಅವ್ರಿಗೆ ಬ್ಯಾಡ ಅಂದವ್ರು ಬೇಕಲ್ಲತ್ತ ಹಾ ಹಾ ಅದಕ್ಕೆ ಹೇಳಿದ್ರು ಏನ್ ಹೇಳಿದ್ರಿಪ್ಪ ಮುಂದೆ ಮಾತಾಡೋ ವಿಷಯದ ಬಗ್ಗೆ ಹಾ ಹಾ ಈ ಭೂಮಿ ಮೇಲೆ ಸತ್ಯ ಶರಣರಾದ್ರು ಸಾಧು ಸಂತರಾದ್ರು ಜೋಗಿ ಜಂಗಮರಾಗಿ ಹೋದ್ರು ಯಾರ್ಯಾರಾಗಿ ಹೋದ್ರಿಪ್ಪ ಯಾರಾಗಿ ಹೋದ್ರು ಹೌದು ಮಣಿಗುರು ಮೈಲಾರಲಿಂಗ ಕುಲಗುರು ಬೀರಲಿಂಗ ಚಲವಂತ ಮಾಳಿಂಗರಾಯ ಯೋಗಿನಾಥ ಅಮ್ಮೋಗ ಸಿದ್ಧ ಹೌದಲ್ರಿಪ್ಪ ನನ್ನಪ್ಪ ಚಿಕ್ಕಳ್ಳಿ ಬೀರಿದೇವ್ರ ಪೂಜಾರಿ ಮುತ್ಯ ಏನ್ ಮಾಡಿದ್ರಿಪ್ಪ ಸತ್ಯ ಶರಣರಾಗಿ ಹೋದ್ರು ಹೌದು ಅಂತ ಶರಣರೊಂದು ಮಾತಿನೊಳಗ ಮಾತನ್ನ ಹಿಂಗ್ ಹೇಳ್ತಾರ ಏನ್ ಹೇಳಿದ್ರಿಪ್ಪ ಮಾತಾ ಒಟ್ಟಿದ ಬಣಿಮೆ ಸುಡಬೇಕು ಕಟ್ಟಿದ ಗುಳ್ಳ ಹರಿಬೇಕು ಹೋಗಿ ಬರೋ ದಾರಿಗೆ ಮುಳ್ಳು ಹಚ್ಚಬೇಕು ಅಂತ ನನ್ನಪ್ಪ ಪೂಜಾರಿ ಮುತ್ಯ ಮತ್ತ ಬೀರಿದೇವ್ರ ಅಂದ್ರಿಪ್ಪ ಒಟ್ಟಿದ ಬಣಿಮೆ ಸುಡಬೇಕು ಕಟ್ಟಿದ ಗುಳ್ಳ ಹರಿಬೇಕು ಹೋಗಿ ಬರೋ ದಾರಿಗೆ ಮುಳ್ಳು ಹಚ್ಚಬೇಕು ಅಂದ್ರ ಅವರು ಹೌದು ಹೌದು ಎಂತ ಕೆಲಸ ಮಾಡಕತ್ತಿರಲ್ಲ ಎಲ್ಲಿ ಬಂದ ನಿಂತೀರಿ ಏನ್ ಮಾತಾಡ್ತೀರಿ ಇಲ್ಲ ಒಟ್ಟಿದ ಬಣ್ಣ ಸುಡಬೇಕು ಕಟ್ಟಿದಗಳು ಹರಿಬೇಕು ಹೋಗಿ ಬರೋ ದಾರಿ ಮುಳ್ಳು ಹಚ್ಬೇಕ್ರಿ ಹೌದು ಹೌದು ಹಿಂಗಂದ್ರೆ ಹೆಂಗಪ್ಪ ಹುಸ್ನೆ ಯಾಕ ಏನಾಯ್ತತ್ತ ಇಲ್ಲ ಇದು ಕಟ್ಟು ಕಲ್ಯಾಣ ಮಾಡ್ಬೇಕು ಹೊರತಾಗಿ ಹರಿ ಕೆಲಸ ಎಂದು ಮಾಡ್ಲಾಕ್ ಹೋಗ್ಬಾರ್ದು ಹಂಗಲ್ಲದು ಮತ್ತೆ ಹೆಂಗ್ರಿಪ್ಪ ಮಾತಿನ ತಾತ್ಪರ್ಯನೇ ಬ್ಯಾರೆ ಅದ ನೀ ಬ್ಯಾರೆ ಕೇಳಕತ್ತಿದ್ದಿ ಬ್ಯಾರೆ ತಿಳ್ಕೊಳಕತ್ತಿದ್ದಿ ಹೌದು ಅವ್ರ ಹಾಂಗ್ ಹೇಳಿಲ್ಲ ಏನ್ ಹೇಳಿದ್ರಿಪ್ಪ ಒಟ್ಟಿದ ಬಣಿಮಿ ಸುಡ್ಬೇಕಂದ್ರ ನನ್ನಪ್ಪ ಪೂಜಾರಿ ಮುತ್ತೆ ಏನ್ ಹೇಳ್ಯಾನ ಏನ್ ಹೇಳಿದ್ರಿಪ್ಪ ಇದು ಮಾಯಾ ಪ್ರಪಂಚದೊಳಗೆ ಬಿದ್ದು ಹೆಂಡ್ರ ನನ್ನ ಮಕ್ಳು ನಂದು ಆಸ್ತಿ ನಂದು ಹೊಲ ನಂದು ಒಡ್ಡ ನಂದು ಸೀಮೆ ನಂದು ಹೌದು ಹೌದು ನಂದ ಅನ್ನತಕ್ಕಂಥದ್ದೇನು ಗುಳ್ಳು ಕಟ್ಕೊಂಡವಲ್ಲ ಹೌದು ಇದಕ್ಕರ್ನ ಹರಿದು ಬಿಡಬೇಕು ಅಂತ ಹೇಳ್ಯಾರ ಇನ್ನ ಇದು ಕಟ್ಟಿದ ಗುಳ್ಳು ಹರಿಬೇಕಂದ್ರ ಹೌದು ಇನ್ನ ಒಟ್ಟಿದ ಬಣಮಿನಿ ಸುಡ್ಬೇಕಂದ್ರ ಅದು ಹೆಂಗ್ರಿಪ್ಪ ಈ ಪಂಚಮಹಾಭೂತ ಶರೀರದೊಳಗ ಕಾಮ ಕ್ರೋಧ ಲೋಭ ಮದ ಮಚ್ಚರ ಹೌದು ಇವು ಕೆಟ್ಟ ಗುಣ ಸುಮಾರು ಗುಣ ಹೊಟ್ಟೆವಲ್ಲ ಏನ ಹೊಟ್ಟೆವಲ್ಲ ಈ ಬಣಮಿ ಸುಟ್ಟು ಬಿಡ್ಬೇಕು ಅಂತ ಹೇಳ್ಯಾರ ಅವ್ರು ಹೌದು ಹೌದು ಖರೆ ಅದ್ರಿಪ್ಪ ಇದು ಇನ್ನ ಹೋಗಿ ಬರೋ ದಾರಿಗೆ ಮುಳ್ಳು ಹಚ್ಚಬೇಕು ಅಂದ್ರ ನನ್ನಪ್ಪ ಬೀರದೇವ್ರ ಮಾಳಿಂಗರ ಅಮ್ಮೋಕ್ಷಿದ್ ರೇವಣ ಸಿದ್ಧ ಪೂಜಾರಿ ಮುತ್ಯ ಹೌದು ಇವರು ಹೌದು ಈ ಕಲಿಯುಗದೊಳಗ ಕಲ್ಲಿನ ಗುಡಿ ಕಟ್ಟುಕೊಂಡು ಬಿಳಿ ಗುಡಿ ಕಟ್ಟುಕೊಂಡ ಖರೆ ದೇವ್ರ ಕೂತಾರಿ ಬೀರದೇವ್ರ ಕೂತಾರ ಹೌದು ಹೌದಲ್ರಿಪ್ಪ ನೀ ಬಾಳ ಇದ್ದಿ ಒಂದ್ 50 ವರ್ಷ ಇದ್ದಿ 60 ಇದ್ದಿ 70 ಇದ್ದಿ ಬ್ಯಾಡ ಒಂದು 100 ಹಿಡಿ ಅಲ್ಲೇ ಹೋಗ್ತದ ಮುಳ್ಳು ಓಡಲ್ಲ ಅಲ್ಲಿಗೆ ಹೌದಿಲ್ಲ ಹೌದು ಹೌದು 100 ವರ್ಷ ಇದ್ದಿದಿ 100 ವರ್ಷ ಆಗಿಂದ ನಿನ್ನ ದಾರಿನೇ ಬ್ಯಾರೆ ನಿನ್ನ ಜಾಗನೇ ಬ್ಯಾರೆ ಅದ ಹೆಂಗ್ರಿಪ್ಪ ನಮ್ಮ ಜಾಗ ನಿನ್ನ ಜಾಗ 3 ಮಳ ಜಾಗ ಹೌದು ಹೌದು ಆ ಜಾಗಕ್ಕೂ ಹೋಗ್ತಿದಿ ಹೌದಲ್ರಿಪ್ಪ ಅದಕ್ಕ 3 ಮಳ ದಾರಿಗೆ ಮುಳ್ಳು ಹಚ್ಚಬೇಕು ಅಂತ ಹೇಳ್ಯಾರ ಅವ್ರ ಬೀರದೇವ್ರ ಹೌದೌದು ಖರೆ ಆದ್ರಿಪ್ಪ ಇದು ನೀವು ಹೋಗೋ ದಾರಿ ಏನೈತಲ್ಲ 3 ಮಳಕ್ಕ ಹೌದು ಹೌದು ಆ ದಾರಿಗೆ ಮುಳ್ಳು ಹಚ್ಚಬೇಕು ಅಂತ ಹೇಳ್ಯಾರ ಹೊಳ್ಳಿ ಬರ್ಲಾರ್ದಂಗ ಹೌದು ಯಪ್ಪ ಅದಕ್ಕ ಈ ತಾಳಿ ಮ್ಯಾಲ ಆ ಒಟ್ಟಿದ ಬಣಿಮಿ ಸುಡಬೇಕು ಕಟ್ಟಿದಗಳು ಹರಿಬೇಕಂದ್ರ ಹೌದು ಕಟ್ಟು ಕಲ್ಯಾಣ ಮಾಡಬೇಕು ಹರಿ ಕೆಲಸ ಮಾಡಬಾರ್ದು ಅಂತ ಹೇಳ್ತೀವಿ ಹೇಳುದು ಹೌದು ಅಂದಿದ್ ಕರೆ ಅದ್ರಿ ಹೌದಿಲ್ಲ ಹೌದು ಆ ಕಟ್ಟುಲ ಕಲ್ಯಾಣ ಮಾಡ್ಬೇಕಾದ್ರ ಅದು ತಾಳಿ ಮ್ಯಾಲ ಹೆಂಡತಿ ಕೊಳ್ಳನ ಗುಳ್ಳಿನ ಮ್ಯಾಲ ಹೌದು ಅಟ್ಟ ಪ್ರೀತಿ ಪ್ರೇಮ ವಿಶ್ವಾಸ ಇಟ್ಟಿ ಅಂದ್ರ ಹೌದು ಮತ್ತ ನಿನಗ ಹಡದಿರ್ತಕ್ಕಂತ ತಾಯಿ ಚಲೋ ನಿನಗೆ ಹೆಂಡತಿ ಚಲೋ ನನಗೆ ಹೆಂಡತಿನೇ ಚಲೋ ಯಾಕೆ ಹೋಗ್ಬಿಟ್ಟೆ ನಿಂದು ಲಗ್ನನೇ ಆಗಿಲ್ಲ ನಿನ್ನ ಹೆಂಡತಿ ಬಣ್ಣತನಕ ಹೋಗಿರಪ್ಪ ನಿನಗ ಹೌದು 9 ತಿಂಗಳ 9 ದಿನ ನಿನ್ನ ಗರ್ಭದಲ್ಲಿ ಇಟ್ಟುಕೊಂಡು ತಾಯಿ ನಿನಗೆ ಜನ್ಮ ಕೊಟ್ಟಿರ್ತಾಳ ಹೌದು ಆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಹ್ಯಾಂಗ ಕೋಡಿ ನಿನಗೆ ಹಡದಿರ್ತಕ್ಕ ತಾಯಿ ಹ್ಯಾಂಗ ಕೋಡಿ ನಿನಗೆ ಹೆಂಡತಿ ಹ್ಯಾಂಗ ಚಲೋ ಅಂದ್ರ ಮುಂಜಾನೆ ಅದ್ರ ರೊಟ್ಟಿ ಮಾಡಕ್ಕೆ ಹೇಳ್ತಿ ಅಡಿಗೆ ಮಾಡಕ್ಕೆ ಹೇಳ್ತಿ ನಾಷ್ಟ ಮಾಡಕ್ಕೆ ಹೇಳ್ತಿ ಜಳಕ ಮಾಡ್ಸಕ್ಕೆ ಹೇಳ್ತಿ ಬಂಡ್ರಕ್ಕೆ ಬರಾಗ ಎಲ್ಲ ಯಾವಾಗದು ಸ್ವಚ್ಛಗೆ ಯಾವಾಗದು ಮನೆಯಾಗಿಟ್ಟು ಉಡಿಸಿ ಎಲ್ಲ ಮಾಡಿ ಬರಾಗ ಟಾಟಾ ಟಾಟಾ ಮಾಡಕ್ಕೆ ಹೇಳ್ತಿ ಕರೆ ಸುಳ್ಳು ಅವರಿಸಿನ ಜಳಕ ಮಾಡ್ಸಲ್ಲ ನಾ ಮಾಡ್ತೀವಿ ಸುಮ್ಮಂದೆ ಜಳಕ ಮಾಡಿಸಿ ಅರ್ಬಿ ಉಡಿಸಿ ಹೌದು ನಿನಗ ಹಾಡಿಕೆಗೆ ಬರಾಗ ಟಾಟಾ ಮಾಮ ಅಂತ ಟಾಟಾ ಮಾಡ್ತಾಳ ಹೆಂಡತಿ ಮಾಡ್ತಾಳ ಅಂದ್ರೆ ಚಲೋ ನಿನಗೆ ಹೆಂಡತಿ ಹೌದು 9 ತಿಂಗಳ 9 ದಿನ ತನ್ನ ಗರ್ಭದಲ್ಲಿಟ್ಟುಕೊಂಡ ಮತ್ತ ಜನ್ಮ ಕೊಟ್ಟಿರ್ತಾಳಲ್ಲ ಹೌದು ಏನು ಹೆಂಡತಿ ಹಡದಾಳೋ ಮತ್ತ ತಾಯಿ ಹಡದಾಳೋ ತಾಯಿ ಹಡದಾಳಿಲ್ಲ ಹೌದು ಅದಕ್ಕೆ ತಾಯಿ ಹಡಿ ಹೊತ್ತಿನ್ಯಾಗ
ಮನುಷ್ಯಗ 1000 ಚೋಳ ಕಡ್ದಾಗ ಎಷ್ಟ ತ್ರಾಸ ಅಕ್ಕದ ನೋಡು. ಹೌದು, ಅಟ್ಟ ತ್ರಾಸ ತಗೊಂಡ ತಾಯಿ ನಿನಗ ಹಡ್ದಾಳ. ನಾ ತ್ರಾಸು ತಗೋತ್ ಹೇಳ್ರಿಪ್ಪ. ಫೋನು ಹಚ್ಚಿಲ್ಲ, ಮಿಸ್ ಕಾಲ್ ಮಾಡಿಲ್ಲ. ಅವ್ರು ಹಡ್ಯಾಂಗ ಹಡ್ದಾರ, ನಾ ಹುಟ್ಟಂಗ ಹುಟ್ಟೇವಿ. ಹಡ್ಯಾಂಗ ಹಡ್ದಾರ, ನೀ ಹುಟ್ಟಂಗ ಹುಟ್ಟಿದಿ. ಹೌದು, ನಿನಗ ತ್ರಾಸ ತಗೊಂಡ ಹಡದ ತೊಟ್ಲಾಗ 7 ಅರ್ಬಿ ಹಾಸಿ 7 ಅರ್ಬಿ ಹಚ್ಚಿ ತೊಟ್ಲಾಗ ಹಾಕಿ ತಾಯಿ ತಾಟ್ನಾಗ ಉಳ್ಳು ಕೂತಿದ್ಳು. ಹೌದು, ಅವಾಗ ಹಾಸಿಯಾಗ ಹೆಸ್ಕಿ ಮಾಡಿದ್ದಿ. ಸಣ್ಣವಿದ್ದಾಗ ಮಾಡಿರ್ಬೇಕು. ಈಗ 12 ಕಿಲೋಮೀಟರ್ ಹೋಗಿ ದೊಡ್ಡ ರಬ್ಬಲ್ ಚರ್ಗಿ ತಗೊಂಡ ಹಾಸಿಯಾಗ ಹೆಸ್ಕಿ ಮಾಡಿದಾಗ ತಾಯಿ ಉಣು ತಾಟ ಬಿಟ್ಟು ಬಂದು ನಿನಗ ತೆಲಿಗೆ ಎಣ್ಣೆ ಹಚ್ಚಿ ಬಾಯಿಗೆ ಬೆಣ್ಣೆ ಹಚ್ಚಿ ಎರದ ಕಿವ್ಯಾಗ ಹತ್ತರ ಎಣ್ಣೆ ಇಟ್ಟು ಏನ್ ಮಾಡ್ಯಾಳ್ರಿ? ತೊಟ್ಲಾಗ ಹಾಕಿ ಜೋಗಳ ಹಾಡ ಹಾಡ್ಯಾಳ. ಏನತ್ತ ಹಾಡದಲ್ರಿಪ್ಪ? ಏನ ಹಾಡ್ಯಾಳ? ಹೌದು, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ಆಡಿ ಬಾ ಮಲಕು ನಿನ್ನ ಅಂಗಾಲ ತೊಳೆದೇನ, ತಂಗಿನ ಕಾಯಿ ತಿಳಿನೀರ ತಕ್ಕೊಂಡು ಬಂಗಾರ ಮಾರಿ ತೊಳೆದನತ್ತ ಚಟ್ಕಿ ಮುರಿದಾಳ. ಮುರಿದಾಳ ಚಟ್ಕಿ ಮುರಿದಾಳ. ನರ ಹಿಡ್ದವ ಮುರ್ಕೊಂದಾಳ ಹಿಂಗ. ಅವಾಗ ತಾಯಿ ಮಲಿ ಕುಡ್ದಿವ. ಸಕ್ರೆ ನೀರ್ ಚಿಪ್ಪಿನ್ರಿ 5 ದಿನ. ತಾಯಿ ಮಲಿನ ಕುಡ್ದಿಲ್ಲ ಅಂತ ಹೇಳ್ತೀನಿ. 5 ದಿನ ಸಕ್ರೆ ನೀರು ಕುಡ್ದಿದಿ, ಸಕ್ರೆ ನೀರು ಚೀಪಿದಿ. ಹೌದು, ಆ ಸಕ್ರೆ ನೀರು ಕುಡಿಸದವ್ರ ಯಾರು ಹಾಡ್ತೆ? ತಾಯಿ ಕುಡಿಸ್ಯಾಳ್ರಿ. ತಾಯಿನೇ ಸಿಬ್ಸಿರ್ಬೇಕು ಅಂತ ಇಲ್ಲ ಹೇಳ್ತಾ ನೋಡ್ ಕುರುಸಾಲೆ. ಅದಕ್ಕ ಹೌದು, ಹಡದಿರ್ತಕ್ಕಂತ ತಾಯಿ ಉಪ್ಪ ರೊಟ್ಟಿ ಕೊಟ್ಟಿದ್ದು ಸರಿಯತ್ತ. ಹೌದು, ಹ್ಯಾಡ್ತಿ ತುಪ್ಪ ಹಾಕಿ ರೊಟ್ಟಿ ಕೊಟ್ಟಿದ್ದು ಸರಿಯತ್ತ. ಈಗ ಯಾರು ಹೆಚ್ಚಿನವ್ರು ಅಂದ್ರಿ? ಹ್ಯಾಡ್ತಿ ಕಡಿಮೆ. ಹೌದು, ತಾಯಿ ಶ್ರೇಷ್ಠ. ಅದಕ್ಕೆ ಜಾನಪದ ಕವಿಗಳೊಂದ ಹಾಡನ್ನ ಹಾಡ್ಯಾರ. ಏನತ್ತ ಹಾಡದ್ರಿಪ್ಪ ಜಾನಪದ ಕವಿಗಳು? ಏನ್ ಹಾಡ್ಯಾರ? ಹೌದು, ಏನತ್ತ ಹಾಡದ್ರು ಕೇಳು, ಹೇಳ್ರಿ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದೆ ಈ ಜಗದಲ್ಲಿ ಕಾಣೋ, ಹಡದ ತಾಯಿನ ಕಳ್ಕೊಂಡ ಮ್ಯಾಲೆ ಮತ್ತೆ ಬರುತ್ತಳೇನು, ಹಡದವ ಮತ್ತೆ ಬರುತ್ತಳೇನು, ಹಡದವ ಮತ್ತೆ ಬರುತ್ತಳೇನು. ಜಾನಪದ ಕವಿಗಳು ತಾಯಿ ಮೇಲೆ ಇಟ್ಟು ಹಾಡಿಲ್ರಿ, ನಮ್ಮ ಹೆಂಡ್ರ ಮೇಲೆ ನಾವು ಪದ ಹಾಡೇವಿ. ಹೆಂಗ ಕೇಳ್ರಲ್ಲ ಹಾಡು? ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತಾರ ಈ ಜಗದಲ್ಲಿ ಕಾಣೋ, ಅಡ್ಕೊಂಡು ಎಡ್ತಿ ತಿರ್ಕೊಂಡು ಮೇಲೆ ಮರಳಿ ಬರುತ್ತಳೇನು, ಮರಳಿ ಬರುತ್ತಳೇನು. ತುರ್ಮುರಿ ಹೋಗ್ಬಾರ್ದು, ಕನ್ನಡ ದುಃಖನಾಗದಿನ. ಹೌದು ಹೌದು, ಹಿಂಗ ಒಳದಕ್ಕದ ಬರಬರಿ ಅದ ಮಾತ. ಮಾತು ಬರ್ತಾಳೆ ಏನೋ ಆಕಿನು. ಹೌದ್, ನಿನಗೊಂದು ಮಾತನ್ನ ಕೇಳ್ತೀನಿ. ಏನ್ ಕೇಳ್ತೀರಿ ಚಂದನ? ಇವತ್ತ ನಿಮ್ಮವ್ವ ತೀರ್ಕೊಂಡಾಳ. ಹೌದ್, ಹೌದಿಲ್ಲ? ಹೌದು. ನಿನ್ನ ಹೆಂಡತಿ ಮನ್ಯಾಗ ಅದಾಳ. ಹೌದು. ನಿನಗ ರೊಕ್ಕ ಎಷ್ಟು ಬೇಕು? ನನಗ್ ಕಂಡಾಬಟ್ಟಿ ಬೇಕು ರೊಕ್ಕ. ನಿನಗೊಂದು 1 ಕೋಟಿ ರೊಕ್ಕ ಕೊಡ್ತಿದ್ದೆವು. ಹೌದು. ನಿಮ್ಮವ್ವ ಸತ್ತಾಳ ನೋಡು, ತಾಯಿನ ತಗೊಂಡ ಬಾ. ಇಲ್ಲಾರು ತೋಮ ಅಂದ್ರೆ ಹೆಂಗ್ ಹೇಳ್ತಾರ ಇವಾಗ? ಇದ್ದಿದ್ ಹೇಳ್ರಿ, ಹಿಡ್ದಿ ತಗೊಂಬಂದ್ರೆ ಹಿಡ್ದಿ ತರ್ತೀನಿ, ಸತ್ತಿದ್ದ ತಾಯಿ ತಗೊಂಬಂದ್ರೆ ಎಲ್ಲಿ ತರೋಗನ? ಅದು ಸಿಗಲಾರ ವಸ್ತು. ತಾಯಿ ಸಿಗಲ್ಲನ್ರಿ. ಒಮ್ಮೆ ಸಿಕ್ತು ಅಂದ್ರೆ ಮತ್ತೊಮ್ಮೆ ಮರಳಿ ತಾಯಿ ತಂದಿ ಸಿಗಂಗಿಲ್ಲ, ಎಷ್ಟು ಕೊಟ್ರು. ಹೌದಾ? ಇದು ಹ್ಯಾಂಡ್ತೇನ್ ಐತಲ್ಲ, ಒಂದ ಮಾತಾಡ್ತಿರ್ತಕ್ಕಂತ ಕಿಶಾದಾಗ ಇಟ್ಕೊಳ್ತಿರ್ತಕ್ಕಂತ ಮೊಬೈಲ್ ಸಿಮ್ ಕಾರ್ಡ್ ಇದ್ದಂಗೆ ಹೇಳ್ತಿ. ಸಿಮ್ ಕಾರ್ಡ್ ಒಂದ್ ಟವರ್ ಬರ್ಲಿಕ್ಕೂ ಒಂದು ಜಗತ್ತದ ನಂಗ ಆಯ್ತು. ಏರ್ಟೆಲ್ ಟವರ್ ಬರ್ಲಿಕ್ಕ ಜಿಯೋ ತಗೊಳ್ಳೋದು. ಹೌದು. ಜಿಯೋ ಸ್ಟಾರ್ ಬರ್ಲಿಕ್ಕೆ ಏರ್ಟೆಲ್ ತಗೊಳ್ಳೋದು. ಅಂದ್ರೆ ಹೆಂಡತಿ ಆದ್ರೂ ನಡೀತದ. ಒಂದು ಮೊಬೈಲ್ ಸಿಮ್ ಕಾರ್ಡ್ ಇದ್ದಂಗೆ ಹೆಂಡತಿ. ಹೌದು. ಹೆಂಡ್ತಿರ್ತಕ್ಕಂಥದ್ದು ಕಡಿಮೆ ಐತಿ, ಹಡದಿರ್ತಕ್ಕಂಥ ತಾಯಿ ಹೆಚ್ಚಿಗೆ ಐತಿ. ಹೌದು. ದಯವಿಟ್ಟು ಒಂದು 4 ಮಂದಿ ಕುಂದ್ರಿ, ಒಂದು 5 ಮಂದಿ ಕುಂದ್ರಲಿ. ಮಾಸ್ತರ್ ನಾವೊಂದು ಮಾತು ಹೇಳ್ತೀನಿ. ಯಾಕ? ಹೋಗುರ್ದಾಗ ತಾಯಿನೇ ನೀರಿಡಬೇಕು. ಅಕಸ್ಮಾತ್ ನಿನಗ ಹೆಂಡ್ತಿ ನೀರಿಟ್ಟಿಲ್ಲಪ್ಪ, ನಾ ಬಡ ಬಡ ಬಸ್ಸದಾಗ ಉಳಿಸಿ ಹೋಗ್ಬಿಡ್ತೀನಿ ನೋಡಿ, ಹೇಳ್ತೀನಿ ನಾನು. ಅಲ್ಲಿ ಹೋಗಿಂದ ಊರಾಗ ಹೋಗಿಂದ ಹೆಂಡತಿ ಬತ್ತಲ್ದಾಗ ನೀರ್ ಇಟ್ಲಂದ್ರ ಉಳಿಸಿ ಬಿಡ್ತಿದಿ. ಹೌದು. ತಾಯಿನ ನೀರ್ ಇಡ್ಬೇಕಂತ ಹೇಳ್ತಿದಿ ಕರೆ. ಹೌದು. ಹೌದಿಲ್ಲ? ಈ ಸದ್ ತಾಯಿ ಅದಾಳೋ ಹೇಳ್ತಿದಾಳೋ ಮನ್ಯಾಗ ತಾಯಿ ಅದ ಹೇಳ್ತಿದಾಳ ಬಿಡು. ಇಲ್ಲ
ಈಗ ತಾಯಿ ನೀರಿಟ್ಟಿದ್ಲಂದ್ರ ಜಳಕ ಮಾಡೋದು ಹೆಣ್ತಿಟ್ಟಿದ ಉಳಿಸಿ ಬಿಡ್ತೀನಿ ಅಂತ ಹೇಳಿದಿ. ಹೌದು ಹಾ ಹೌದು ಹೌದಿಲ್ಲ? ಹಾ ಹಾ ಅದಕ್ಕೆ ನಿನ್ನ ಮಾತಿಗೆ ನಾ ಒಪ್ಕೋತೀನಿ. ಹಾ ನಿನ್ನ ತಾಯಿ ಹಡದಿಂದ ದೊಡ್ಡವ್ ಮಾಡಿ ಬೆಳಸಿಂದ ಹೌದು ಒಂದು ಊರಿಗೆ ಹೋಗಿ ಕನ್ಯಾ ತೆಗೆದು ನಿನ್ನ ಹೆಡ್ತಿನ ಹುಡುಕಾಡಿ ಬಂದು ಲಗ್ನ ಮಾಡಿದ್ ನಿನ್ನ ಹೆಡ್ತಿ ಮನಿಗೆ ಬಂದಾಳು. ಹಾ ಏನ್ ನೀನೇ ಹೋಗಿ ಕರ್ಕೊಂಡು ಬಂದಿದ್ದೆವು? ತಾಬಿಡ್ ತಗೊಬಿಡ್ ಹಂಗ್ ಮಾಡ್ಲಕ್ ಬರ್ತದ. ನಾವು ಹೋಗಿ ಕರ್ಕೊಂಬರ್ಲಕ್ ಹಿರಿಯರು ಹೋಗ್ಯಾರ, ಅಣ್ಣಗೆ ಹೋಗಿ ನಡ್ಕೋತ ಹೋಗಿ ಕರ್ಕೊಂಡ್ ಬಂದಾರ. ಹಾ ಅದಕ್ಕ ಹಾ ಈಗ ಹಿರಿಯರ್ ಹೇಳ್ಯಾರ ಹೋಗಿ ಹೇಳ್ತಿ ಕರ್ಕೊಂಬಂದನ ತಾಯಿ ತಂದಿ ಮಾಡ್ಯಾರ ಹಿರಿಯರ್ ಅದಾರ ಅಂತ ಹೇಳ್ದಿ. ಹೌದು ಹಂಗ ಒಂದ್ ಮನಿ ಜೀತದಾಳಿದ್ದಂಗ ನಿನ್ನ ಹಾಡ್ತಿ. ಹಾ ಒಂದ್ ಮನಿ ಜೀತಿದ ಜೀತದಾಳಿದ್ದಂಗ ಹೌದೌದು ಅದು. ಇದು ಕರೆ ಅದ್ರಿ. ಹಾ ಮೊನ್ನೆ ನಾನು ಹೇಳ್ತಿ ರೊಟ್ಟಿ ಕೊಡ್ಲಿಲ್ಲ, ಹಾ ತಾಯಿನೇ ಕೊಟ್ರು ಬರೋಣ. ಹಾ ಹೌದು ಅದು ಲೆಕ್ಕ ಮಾಡು. ಹೌದು ತಾಯಿ ಎಟ್ಟ ಕರಳೈತ ತಾಯಿದು, ಹೌದು ಎಟ್ಟ ಚಿಂತೆ ಐತಿ. ಹೌದು ಮಕ್ಕಳ ಚಿಂತಿ ತಾಯಿ ಎತ್ತು ಮಾಡ್ತಾಳ. ಹೌದು ತಾಯಿ ಫೋನ್ ಹಚ್ತಾಳ, ಆದ್ರೆ ಹೇಳ್ತಿ ಫೋನ್ ಹಚ್ಚಲ್ಲ. ಬಂಡ್ರಕ್ ಹೋಗ ನನ್ನ ಗಂಡು ಜಲ್ಲಿ ಬರ್ಲತ್ತಾಳೆ. ಹಾ ಹಾ ತಾಯಿದ ಕಳ್ಳದು. ಕಳ್ಳ ಕಳ್ಳ. ಅದಕ್ಕ ಹಾ ಹಾ ಮನೆ ಮುಂದೊಂದು ನಾಯಿ ಸಾಕಿರ್ತೀವಿ. ಮನೆ ಮುಂದೊಂದು ನಾಯಿ ಸಾಕಿರ್ತೀವಿ. ಹೌದು ಆ ನಾಯಿಗೆ ಹಸು ಆದಾಗ ಏನ್ ಮಾಡ್ಬೇಕು? ಅದಕ್ಕೆ ಜಳಕಾನ ಮಾಡಿಸ್ತೀವಿ, ಹಸು ಆದಾಗ ರೊಟ್ಟಿನೂ ಕೊಡ್ತೀವಿ, ಊಟನೂ ಮಾಡಿಸ್ತೀವಿ. ಬರ್ರಿ ಅದಕ್ಕೆ ಮನೆ ಮುಂದಿನ ನಾಯಿಗೆ ಹಾಕೋ ಬದಲಿ ಯಾವುದು ಹಡದಿರ್ತಕ್ಕಂಥ ತಾಯಿಗೆ ಊಟ ಹಾಕ್ರಿ ಅಂತೇಳಿ ನಂದೊಂದು ವಿನಂತಿ ಐತಿ. ಹೌದು 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 ಮಾಸ್ತರ್, ನಾವೊಂದು ಮಾತು ಕೇಳ್ತೀನಿ. ಅಕ್ಕ ಮನೆ ಮುಂದಿನ ನಾಯಿ ಹೋಗಿ ಅಂದ್ರ ಮಂದಿ ಬೊಗಳುತ್ತದ, ಎರಡು ಮಲ ಹಿಡ್ಕೊಂಡ್ ಬರ್ತಾವ. ಹಾ. ತಾಯಿ ಏನಾರ ಬೊಗಳುತ್ತಾಳ ಮನೆ ಮುಂದೆ ನಿಂತು ಮಲ ಹಿಡ್ಕೊಂಡ್ ಬರ್ತಾಳ? ತಾಯಿ ಏನು ಮಾಡಂಗಿಲ್ಲ ನೋಡು. ತಾಯಿ ಮಲ ಹಿಡ್ಕೊಂಡ್ ಬರ್ತಾಳ. ನಾಯಿಗೆ ಹಾಕೋ ರೊಟ್ಟಿ ತಾಯಿಗೆ ಉಣಿಸ್ರಪ್ಪ ಅಂದ್ರೆ ನಾಯಿ ಮಲ ಹಿಡಿತಾಳೆ ಏನೋ ತಾಯಿ ಅಂತ ಹೇಳ್ತಾನಿವ. ಹಾ ಇಲ್ಲ, ಒಂದು ಊಟ ಹಾಕದತ್ ಹೆಂಗ್ ಮಲ ಹಿಡ್ಕೊಂಡ್. ನಿನಗೊಂದು ಮಾತು ಹೇಳ್ತೀನಿ, ತಾಯಿ ಪದ್ಧತಿ ತಾಯಿ ಬದ್ದಲದೊಳಗ ಏನ್ ಹೇಳಿದ್ರಿಪ್ಪ ನಮ್ಗ ತಿಳಿಸಿ ಹೇಳ್ರಿ. ಏನ್ ಹೇಳದ? ಹೌದು ಹೊತ್ತೊಂಡು ಮಾರಿಗೇರಿ ತಿಳ್ಕೊತೀವಿ. ತಾಯಿ ತನ್ನ ಮಗನನ್ನ ಜನ್ಮ ಕೊಟ್ಟು ಹೆತ್ತು ಹೆತ್ತು ದೊಡ್ಡವನ ಮಾಡಿ ಮಾಡಿ ಮುಂದ ಒಂದು 10-13 ವರ್ಷ ನೀವು ಆದತ್ತ ಮಗ. 13 ವರ್ಷನೇ ಆಗೇನ್ರಿ. 13 ವರ್ಷದವ ಮಗ ಆದ. ಹೌದು ಆ ಊರಾಗ ವಾರಿಗೆ ಹುಡುಗರು ಕೂಡ ಕೂಡ ತಿರುಗಾಡೋದು ಹೋಗುದು ತಿರುಗಾಡೋದು ಬರುದು ಮಾಡ್ಲಕತ್ತ. ಅವಾಗ ಏನಾಯ್ತ್ರಿಪ್ಪ? ಊರಾಗ ಒಂದು 4-5 ಹುಡುಗರು ಕಳ್ಳಿದ್ದು ಅತ್ತ. ಹೌದು ಅವ್ರು ಕೂಡ ಕಳು ಮಾಡುದು ನಡಿದು ಹೋಗುದು ತರದು ಮಾಡ್ಲಕತ್ತ. ಅವಾಗ ಏನಾಯ್ತ್ರಿ? ಒಂದು ದಿನ ಹಾ ಒಬ್ಬ ಬಾಗೊಂಡ್ರ ಅವ ಬಾಳೆಹಣ್ಣು ಮಾರ್ಲಕ್ ಬಂದಿದ್ದತ್ತು ಊರಾಗ. ಹೌದು ಬಾಳೆಹಣ್ಣು ಮಾರ್ಲಕ್ ಬಂದಿದ್ದ. ಮಾವಿನ ಹಣ್ಣ ಬಾಳೆಹಣ್ಣ ಮಾರ್ಲಕ್ ಬಂದಿದ್ದತ್ತ. ಅವಾಗ ಏನಾಯ್ತ್ರಿಪ್ಪ? ಅವ್ ಮುಂದೋಡಿ ವ್ಯಾಪಾರ ಮಾಡೋ ಸಂದರ್ಭದಲ್ಲಿ ಬಾಳೆಹಣ್ಣು ತುಡುಗು ಮಾಡ್ದ ಕುರುಸಾಲೆ. ಇವೊಂದ್ 5-6 ಡಜನ್ ಬಾಳೆಹಣ್ಣು ತುಡುಗು ಮಾಡ್ದ. ಹೌದು ಒಂದ್ 5-6 ಡಜನ್ ಮಾವಿನ ಹಣ್ಣು ತುಡುಗು ಮಾಡ್ದ. ಹೌದು ತುಡುಗು ಮಾಡ್ಕೊಂಡು ಮನಿಗೆ ಹೋದ. ಹಾ ತಾಯಿ ಬಲ್ಲಿ ಹೌದು ಮನಿಗೆ ಹೋದ. ಮನಿಗೆ ಹೋದ ಕೂಡಲೇ ತಾಯಿ ಮುಂದಿಟ್ಟ, ಯಪ್ಪ ಎಲ್ಲಿಯೂ ತಂದು ಮಗನೇ. ಮಗನೇ ಹೌದು ಎಲ್ಲಿಯೂ ತಂದಿ? ಹಾ ಹಾ ಬಾಳ ಶಾಣೆ ನನ್ನ ಮಗ ಅಂತೇಳಿ ಅವ್ಗ ಬೆಲ್ಲ ಕೊಟ್ಟ ಬಾಳೆಹಣ್ಣ ಮಾವಿನ ಹಣ್ಣ ತಗೊಂಡ್ರು. ತಗೊಂಡು ಹಂಗೆ ನಡೀತದು. ಕಳು ಮಾಡೋದು ತರೋದು ತಿನ್ನೋದು, ಕಳು ಮಾಡೋದು ತರೋದು ತಿನ್ನೋದು, ಕಳು ಮಾಡೋದು ತರೋದು ತಿನ್ನೋದು. ಆ ಮುಂದೆ ಬಂಗಾರ ಬೆಳ್ಳಿ ರೂಪಾಯಿ ಮನಿ ಹೊಕ್ಕು ತರ್ಲಾಕತ್ತ. ಕಳು ಮಾಡ್ಲಕತ್ತ. ಒಂದಿನ ಸಿಕ್ಕ ಹೌದು ಬಂಗಾರ ಕಳತನ ಮಾಡಿದ್ದ. ಪೊಲೀಸರ ಕೈಯಾಗ ಸಿಕ್ಕ ಅವ್ ಕೇಸ್ ಮಾಡಿ ಹೌದು ಅವನ ವ್ಯಾಪಾರ ಮಾಡಿ ಕೋರ್ಟಿಗೆ ಬಿತ್ತು. ಹೋಗಿ ದರ್ಗಾ ಜೈಲಿಗೆ ಹೋಗುದ್ರ ಅವಾಗ. ಹೌದಲ್ರಿಪ್ಪ? ದರ್ಗಾ ಜೈಲಿಗೆ ಹೋದಾಗ ಆರ್ಡರ್ ಏನಾಯ್ತು? ಏನಾಯ್ತ್ರಿಪ್ಪ? ಇವಾಗ ಗಲ್ಲು ಶಿಕ್ಷೆ ಆಗ್ಬೇಕಂತ ಹೇಳಿ ಮಗನಿಗೆ ಕಾಯ್ದೆಯವ್ರು ಹೇಳಿದ್ರು. ಹೌದಲ್ರಿಪ್ಪ? ಗಲ್ಲು ಶಿಕ್ಷೆ ಆಗ್ಬೇಕಂತ ಹೇಳಿ ಕೊನೆ ಆಸೆ ಇತ್ತು. ಅವ್ರು ಕರೆದು ಹೇಳ್ದಾತ. ಏನಂತ ಹೇಳಿದ್ರಿಪ್ಪ? ಆ ದರ್ಗಾ ಜೈಲಾಗ ಇದ್ದಿರ್ತಕ್ಕಂಥ ಕೈದಿಗಳು, ಹೌದು ತಮ್ಮ ಆಹಾ ಇವತ್ತರ ನಾಳಿಗೆರೆನಿಂದ ದರ್ಗಾ ಜೈಲಿನೊಳಗ ಗಲ್ಲು ಶಿಕ್ಷೆ ಐತಿ. ಐತಿ. ನಿಂದು ಕೊನೆ ಆಸೆ ಏನದ? ಆಹಾ ಆ ಕೊನೆ ಆಸೆ ನಮಗ್ ಹೇಳು ಅಂದಿರ್ತಾವ್ರು. ಹೌದೌದು. ಅವಾಗ ಏನತ್ರಿಪ್ಪ ಹುಡುಗ? ಅವಾಗ ಹುಡುಗಂದತ್ತ, ಏನತ್ತ? ಕೊನೆ ಆಸೆ ನಂದೇನು ಇಲ್ರಿ ಸರ, ಹೌದು ನಮ್ಮ ತಾಯಿನ ಕರೆಸಿ ಒಂದು 4 ಮಾತುಗಳನ್ನ ಮಾತಾಡೋದದ. ಆಹಾ ನನ್ನ ಹಡದಿರ್ತಕ್ಕಂಥ ತಾಯಿನ ಕರೆಸಬೇಕು ಅಂದತ್ತವ. ಹೌದು. ಯಾಕೆ ಹೋಗ್ಲಕತ್ತೇಳಿ ಹಡದಿರ್ತಕ್ಕಂಥ ತಾಯಿಗೆ ಫೋನ್ ಮಾಡಿದ್ರು. ಕರೆಸಿದ್ರು. ನಾಳೆಗೆ ಹೊತ್ತು ಹೊಂಟ್ರಿ ಮುಂಜಾನೆ ಮಗನ ಗಲ್ಲು ಶಿಕ್ಷೆ ಐತಿ, ಆಯ್ತು ಎಟ್ಟತ್ತಿದ್ರು ಬರ್ಬೇಕಂತ ಹೇಳಂದ ಕೂಡ್ಲೇನೆ ಹಾ ಹಾ ತಾಯಿ ಏನ್ ಮಾಡ್ದಲ್ರಿ? ರೊಟ್ಟಿ ಒಣಗಿ ಮಾಡ್ಕೊಂಡು ತಗೊಂಡು ಮನಿಗೆ ಬತ್ತು. ಹಾ ಮಗನ ಬಲ್ಲಿ ದರ್ಗಾ ಜೈಲಿಗೆ ಬಂದಳು. ಏನಾಯ್ತ್ರಿಪ್ಪ ಅವಾಗ? ಒಳಗ ಮಗ ಹೊರಗ ತಾಯಿ ಮಾತಾಡಕತ್ರು. ಮಾತಾಡಕತ್ತಾರ ತಾಯಿ ಮಗ. ಹೌದು ಯವ್ವ ಹಾ ಹಾ ನಾಳೆಗೆ ಗಲ್ಲು ಶಿಕ್ಷೆ ಆದ ನಂದು. ಹೌದು ನಂದು ನಿಂದು ಋಣ ಮುಗಿತು ತಾಯಿ ಅಂತ ಹೇಳಿ ನಿನಗೆ 2 ಮಾತುಗಳನ್ನ ಮಾತಾಡ್ಲಕ್ಕ ಕರ್ಸಿದ್ದೆ ತಾಯಿ ಹೌದು ಅತ್ತ.
ಹೇಳ್ದ ಮಗ ತಾಯಿ ಸಂಗಾಟ. ತಾಯಿ ಸಂಗಟ ತಾಯಿನೂ ಹೇಳಿದಳು ಆಯ್ತಪ್ಪ ಹಾ ಬಂದಿದ್ದ ಬರ್ಲಿ ಆ ಸದ್ಗುರುವಿನ ದಯಾ ನಿನ್ನ ಮ್ಯಾಲಿರ್ಲಿ ಗಲ್ ಶಿಕ್ಷೆ ಆಗ್ಲಿ. ಹೌದು ಇದು ಪರಿಸ್ಥಿತಿನೇ ಇದು ಯಾಕರೆ ಬತ್ತನಂಗಾಯ್ತು ಅಂತೇಳಿ ತಾಯಿ ಅಂದಳತ್ತ. ಹೌದು. ಅವಾಗ ಹೊಳ್ಳಿ ಮಗ ಅಂದತ್ತೇವ ಹಾ ನಾ ದರ್ಗಾ ಜೈಲಿಗೆ ಬೀಳಕ್ಕ ನನ್ನ ಗಲ್ ಶಿಕ್ಷೆ ಆಗ್ಬೇಕಾದ್ರ ಕಾರಣ ನೀನೇ. ಹೌದು ಹೌದು ತಾಯಿಗೆ ಹೇಳದ ಮಗ. ಇದಕ್ಕೆ ಕಾರಣ ನೀನೇ ಅಂದಾಗ ಹೆಂಗಾಯ್ತ್ರಿಪ್ಪ ಕಾರಣ? ಮಾತಾಡ್ಕೆ ಹಾಡಮ್ ನೋಡ್ರಿ ಹಾ ಅವ್ರದೊಂದು ಹಾಡೆ ಮಾಡಮ್ ತೋರಿ ಹಾಡಮ್ರಿ. ಹಾ ಎರಡೇ ಮುಗಿತ್ ನೀವು ಅನ್ನೋದ್ರ ಮುಗಿಸೇ ಬಿಡ್ತಿದ್ದೆ ನಾ. ಆಯ್ತಾಯ್ತು. ಅದಕ್ಕ ಯಾವುದು ತಾಯಿ ನಿನ್ನ ಕಡೆ ತಪ್ಪದದು ಅಂದ ಕೂಡಲೇ ತಪ್ಪೆದರ್ದತ್ತ ಕೇಳ್ದವ. ಹೌದು. ಅವಾಗ ನಾ ಕಳು ಮಾಡ್ಲಕ್ ಹೋದ ಜಾಗದಾಗ ಹಾ ಕಳು ಮಾಡುವ ಸಂದರ್ಭದಲ್ಲಿ ಹೌದು. ಕಳು ಮಾಡ್ಲಕತ್ತಾಗ ಹಾ ಮಾವಿನ ಹಣ್ಣ ಬಾಳೆಹಣ್ಣ ತಂದು ಕೊಟ್ಟಿದ್ದೆ ನಾನು. ಹೌದು. ತಗೊಂಡು ಬಂದಾಗ ಹುಚ್ಚ ಮಗನ ಇಂಥದ್ ಮಾಡಬೇಡ, ಇಂಥದ್ ಕಳ್ತನ ಚಟ ಕಲಿಬೇಡ, ಕಳ್ತನ ಮಾಡಬೇಡ ಅಂತ ಹೇಳಿ ಜಾಡ್ಸಿ ಒಂದು ಕಪಾಳ ಮೇಲೆ ಹೊಡೆದಿದ್ದೆ ಅಂದ್ರ ನನಗೆ ಇಲ್ಲ. ಅವತ್ತ ಕಳ್ತನ ಮಾಡದೆ ಬಿಟ್ಟು ಬಿಡ್ತಿದ್ದೆ. ನನಗಿದು ಗಲ್ ಶಿಕ್ಷೆ ಆತಿದಿಲ್ಲ ತಾಯಿ. ಹೌದು. ನಾ ದರ್ಗಾ ಜೈಲಿಗೆ ಗಲ್ ಶಿಕ್ಷೆ ಏರ್ಬೇಕಾದ್ರ ಹಾ ನೀನೇ ಕಾರಣ ಅಂತ ಹೇಳಿದ್ರು. ಹೌದಾ. ಅದಕ್ಕೆ ತಾಯಿ ಕಡೆ ಸ್ವಲ್ಪ ತಪ್ಪಾದ್ರ ಮಕ್ಕಳ ಜೀವ ಹೋಗ್ತಾವ, ಗಲ್ ಶಿಕ್ಷೆ ಆತಾವ. ಹೌದು. ನಿಮಗೆಲ್ಲ ತಾಯಿ ಅಂತಕ್ಕೆಲ್ಲ ಹಾ ಒಳ್ಳೆ ತಾಯಿ ಅದಳ. ಹೌದು. ಒಳ್ಳೆ ತಾಯಿ ತಂದಿದ್ದೇವ್ರಿಗೆ ಹಾ ಅವ್ರಿಗೆ ಹೊಟ್ಟೆ ತುಂಬ ಅನ್ನ ಹಾಕದ್ರಿ ಅಂದ್ರೆ ಮುಂದೆ ನಮಗೂ ನಮ್ಮ ಮಕ್ಕಳು ಹೊಟ್ಟೆ ತುಂಬ ಅನ್ನ ಹಾಕ್ತಾರ ಅಂತೇಳಿ ಮಾತನ್ನ ಹೇಳಿ ಹಾ ಈಗ ಯಥಾ ಪ್ರಕಾರ ಒಂದು ಕ್ಯಾಲಿಯನ್ನ ಹಾಡಿ ಹಾಡಮ್. ಹೌದು.